ಅದೇ ರೀತಿ ಈ ನವಿಲು ಮಯೂರ ಇದೇನು ಮಾಡುತ್ತೆ ಅಂತಂದ್ರೆ ಹಾವುಗಳನ್ನು ಕೊಲ್ಲುತ್ತೆ. ಅದಕ್ಕೆ ಇದರ ಬಗ್ಗೆ ಹೇಳುವಾಗಲೇ ಮಯೂರೋ ಬರ್ಹಿಣೋ ಬರ್ಹಿ ನೀಲಕಂಠೋ ಭುಜಂಗ ಭುಕು ಅಂತ ಒಂದು ಹೆಸರಿದೆ. ಅಮರಕೋಶದಲ್ಲಿ ಒಂದು ಹೆಸರು ಬರುತ್ತೆ ಆ ಮಯೂರಗೆ, ಭುಜಂಗ ಭುಕು ಅಂತ ಒಂದು ಹೆಸರಿದೆ. ಅಂದ್ರೆ ಅದು ಆ ಹಾವುಗಳನ್ನು ಕೊಲ್ತಾ ಇರುತ್ತೆ. ಅದಕ್ಕೂ ಹಾವುಗೂ ಆಗುವುದಿಲ್ಲ, ನವಿಲಿಗೂ ಹಾವುಗೂ ಆಗುವುದಿಲ್ಲ, ಮತ್ತೆ ಹಾವಿಗೂ ಇಲಿಗೂ ಆಗುವುದೇ ಇಲ್ಲ. ಅದು ಎಲ್ರಿಗೂ ಸಹ ಗೊತ್ತಿರುವಂತಹ ಒಂದು ವಿಷಯವೇ. ಅಲ್ಲಿಗೆ ಸಿಂಹಕ್ಕೂ ವೃಷಭಕ್ಕೂ ಆಗುವುದಿಲ್ಲ, ಆ ಮಯೂರಕ್ಕೂ ಹಾವಿಗೂ ಸರ್ಪಕ್ಕೂ ಆಗುವುದಿಲ್ಲ, ಸರ್ಪಕ್ಕೂ ಇಲಿಗೂ ಮೂಷಿಕಕ್ಕೂ ಆಗುವುದಿಲ್ಲ. ಹೊರಗಡೆ ಎಲ್ಲ ಪ್ರಾಣಿಗಳು ಸಹ ಪರಸ್ಪರ ವೈರಿಗಳು, ಅದರಿಂದ ವೈರಿಗಳಾಗಿರ್ತಕ್ಕಂತಹ, ವೈರವನ್ನು ಹೊಂದಿರತಕ್ಕಂತಹ ಪ್ರಾಣಿಗಳು. ಆದರೆ ಆ ಪರಮೇಶ್ವರನ ಒಂದು ಚಿತ್ರವನ್ನು ನಾವು ನೋಡಿದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಎಲ್ಲ ಪ್ರಾಣಿಗಳು ಸೇರಿರುವುದು ನಮಗೆ ಕಾಣುತ್ತೆ. ಯಾವುದೇ ವಿಧವಂತಹ ವೈರ ಇಲ್ಲ, ಎಲ್ಲ ಪ್ರಾಣಿಗಳು ಅತ್ಯಂತ ಪ್ರಸನ್ನವಾಗಿ ಆ ಭಗವಂತನ ಸನ್ನಿಧಿಯಲ್ಲಿವೆ. ಯಾಕೆ ಅಂತಂದ್ರೆ ಈ ಎಲ್ಲ ಪ್ರಾಣಿಗಳು ಆ ಚಿತ್ರದೊಳಗೆ ಯಾತಕ್ಕಾಗಿವೆ? ಆ ಭಗವತ್ ಸೇವೆಯನ್ನು ಮಾಡಲಿಕ್ಕೆ ಎಲ್ಲ ಪ್ರಾಣಿಗಳು ಅಲ್ಲಿ ಬಂದಿವೆ. ಅಂದ್ರೆ ಈ ಎಲ್ಲ ಪ್ರಾಣಿಗಳ ಒಂದು ಉದ್ದೇಶ ಏನು ಅಂದ್ರೆ ಭಗವಂತನ ಸೇವೆ ಮಾಡುವುದು, ಭಗವಂತನಿಗೆ ವಾಹನವಾಗಿರುವುದು, ಭಗವಂತನಿಗೆ ಆಭರಣವಾಗಿರುವುದು ಅಂತಂದ್ರೆ ಅದಕ್ಕಿಂತ ದೊಡ್ಡ ಸೇವೆ ಇನ್ನೇನಿದೆ? ಅಲ್ಲಿಗೆ ಆ ಭಗವಂತನ ವಾಹನಗಳಾಗಿ, ಭಗವಂತನ ಆಭರಣವಾಗಿ ಈ ಎಲ್ಲ ಪ್ರಾಣಿಗಳು ಅಲ್ಲಿರುವುದು ನಮಗೆ ಕಾಣುತ್ತೆ. ಅಂತಹ ಒಂದು ಕಾರ್ಯದಲ್ಲಿ ಅಂದ್ರೆ ಆ ಭಗವಂತನ ಒಂದು ಸೇವೆಯನ್ನು ಮಾಡತಕ್ಕಂತಹ ಒಂದು ಕಾರ್ಯ ಏನಿದೆಯೋ ಆ ಕಾರ್ಯದಲ್ಲಿರುವಾಗ ಯಾವುದೇ ವಿಧವಂತಹ ವೈರ ಇಲ್ಲ. ಎಲ್ಲ ಪ್ರಾಣಿಗಳಲ್ಲೂ ಸಹ ನಾವು ಸ್ವಾಭಾವಿಕವಾಗಿ ವೈರಿಗಳಾಗಿರ್ತಕ್ಕಂತಹ ಪ್ರಾಣಿಗಳಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಐಕಮತ್ಯವನ್ನ ನಾವು ಅಲ್ಲಿ ನೋಡ್ತಾ ಇರ್ತೀವಿ.